ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನು ಸ್ವಯಂ ಕಲಿಕೆ ನೋಡಿ ಕಲಿ. ಸ್ನೇಹಿತರೆ, ಹೊಸ ವರ್ಷ ಹಬ್ಬ ಹತ್ರ ಬಂದೇ ಬಿಡ್ತು. ಸೊ ಇವತ್ತಿನ ದಿನ ಹೊಸ ವರ್ಷಕ್ಕೆ ಮಾಡಬಹುದಾದಂತಹ ಡಿಫ್ರೆಂಟ್ ರೆಸಿಪೀಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಬಿರಿಯಾನಿ ಆಗಿರ್ಬೋದು, ಫಿಶ್ ಕಬಾಬು, ಬಿರಿಯಾನಿ, ಪೆಪ್ಪರ್ ಚಿಕನ್ನು, ರಸಮ್ಮು, ಹಾಗೆ ಚಾಪ್ಸು, ಈ ರೀತಿ ಡಿಫ್ರೆಂಟ್ ರೆಸಿಪಿಗಳನ್ನು ನಾನು ಒಂದೇ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾವ ರೀತಿ ಮಾಡೋದು ನೋಡೋಣ. ಮೊದಲನೇದಾಗಿ 2 ಟೇಬಲ್ ಸ್ಪೂನ್ನಷ್ಟು ಧನಿಯಾ, ಆನಂತರ 1 ಟೇಬಲ್ ಸ್ಪೂನ್ನಷ್ಟು ಕಾಳು ಮೆಣಸು, ಒಂದು 10 ಗೋಡಂಬಿ, ಆನಂತರ 1.5 ಟೀ ಸ್ಪೂನ್ನಷ್ಟು ಜೀರಿಗೆ, 1.5 ಟೀ ಸ್ಪೂನ್ನಷ್ಟು ಸೋಂಪು, ಪಲಾವ್ ಎಲೆ ಒಂದು 3 ರಿಂದ 4, ಏಲಕ್ಕಿ ಒಂದು 10, ಸ್ಟಾರ್ ಹೂ ಒಂದು 3 ಪೀಸ್ನಷ್ಟು ಚಕ್ಕೆ ಬೇಕಾಗತ್ತೆ. ಅದಲ್ಲದೆ ಕಲ್ಲು ಹೂ ಅಂತ ಸಿಗುತ್ತೆ ಸ್ನೇಹಿತರೆ, ಈ ರೀತಿ ಇರುತ್ತಿದ್ದು, ಸೊ ಅದು ಬೇಕಾಗತ್ತೆ. ಅದಲ್ಲದೆ ಲವಂಗ ಒಂದು 10, ಆ ನಂತರ ಜಾಕಾಯಿ, ಇದನ್ನು ಅರ್ಧ ಭಾಗದಷ್ಟು ಮಾತ್ರ ನಾನಿಲ್ಲಿ ಉಪಯೋಗಿಸ್ತಾ ಇದ್ದೀನಿ. ಸಾಕು, ಇನ್ನು ಜಾಸ್ತಿ ಯೂಸ್ ಮಾಡಿಬಿಡಿ ಸ್ನೇಹಿತರೆ, ಅದೇ ಫ್ಲೇವರ್ ಆಗಿಬಿಡುತ್ತೆ. ಇದಿಷ್ಟು ಇಂಗ್ರೀಡಿಯೆಂಟನ್ನು ತೆಗೆದುಕೊಂಡು ಒನ್ ಬೈ ಒನ್ ಪ್ಯಾನ್ಗೆ ಹಾಕ್ಕೊಳ್ಳೋಣ ಸ್ನೇಹಿತರೆ. ಎಲ್ಲ ಇಂಗ್ರೀಡಿಯೆಂಟನ್ನು ಸಪ್ರೇಟ್ ನಾನಿಲ್ಲಿ ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಒಟ್ಟಿಗೆ ಒಂದೇ ಸತಿ ಹುರಿದ್ಬಿಡಬೇಕು. ಸೊ ತುಂಬ ಹೈ ಫ್ಲೇಮ್ನಲ್ಲೆಲ್ಲ ಉರಿಲಿಕ್ಕೆ ಹೋಗಬೇಡಿ, ಆದಷ್ಟು ಲೋ ಮೀಡಿಯಮ್ ಫ್ಲೇಮ್ನಲ್ಲೇ ಉರಿಬೇಕು. ಸೊ ಅವಾಗ ಎಲ್ಲ ಸ್ಪೈಸಸಲ್ಲೂ ಒಂಥರ ಎಣ್ಣೆ ರಿಲೀಸ್ ಆಗುತ್ತೆ. ಫ್ಲೇವರು ಮತ್ತು ಆ ಅರೋಮಾ ಏನಿದೆ ಅದು ತುಂಬ ಚೆನ್ನಾಗಿ ಬರುತ್ತೆ, ಆಯಿತಾ. ಸೊ ಈಗ ಎಲ್ಲ ಇಂಗ್ರೀಡಿಯೆಂಟನ್ನು ಹಾಕ್ಕೊಂಡಿದ್ದೀನಿ. ಈಗ ಈ ರೀತಿ ಚೆನ್ನಾಗಿ ಇದನ್ನು ಸಣ್ಣ ಊರಿನಲ್ಲಿ ಹುರ್ಕೋಬೇಕು. ಹುರಿದಾದ ನಂತರ ಇಲ್ಲಿ ನಾನು ಲಾಸ್ಟಲ್ಲಿ ಜಾಕಾಯಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಹುರ್ಕೊಂಡಾಗಿದೆ. ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೀವು ಹಾಗೆ ಕೂಡ ಡ್ರೈ ಪೌಡ್ರ್ ಮಾಡ್ಬೋದು, ಏನು ಊರಿದೆ, ಬಟ್ ಹುರಿದು ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ಹೇಳಿ. ಈಗ ಇದನ್ನು ಫೈನ್ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ವಾವ್, ನೋಡಿದ್ರಿ ಅಲ್ಲ ಯಾವ ರೀತಿ ಪೌಡ್ರ್ ಆಯಿತು ಅಂತ. ಈ ರೀತಿ ಪೌಡ್ರ್ ಆಗಬೇಕು ಸ್ನೇಹಿತರೆ. ಈಗ ಇದನ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಎತ್ತಿಟ್ಕೊಳ್ಳಿ. ಇದನ್ನು ನೀವು ಸುಮಾರು 2 ತಿಂಗಳುಗಳ ಕಾಲ ಇಟ್ಕೊಂಡು ನೀವು ಉಪಯೋಗಿಸ್ಕೋಬೋದು. ತುಂಬಾ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ. ಈಗ ಇದನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಬಿರಿಯಾನಿ ಮಾಡೋದು ನೋಡೋಣ. ಮೊದಲನೇದಾಗಿ ಒಂದು 200 ಗ್ರಾಮ್ನಷ್ಟು ಈರುಳ್ಳಿ, ಆನಂತರ 2 ಇಂಚ್ ಶುಂಠಿ, 2 ಗೆಡ್ಡೆ ಬೆಳ್ಳುಳ್ಳಿ, ಒಂದು 15 ರಿಂದ 20 ಹಸಿರು ಮೆಣಸಿನ್ಕಾಯಿ. ಅದೇ ಮಿಕ್ಸಿ ಜಾರ್ಗೆ ಈ ಈರುಳ್ಳಿ, ಆನಂತರ ಈ ಹಸಿರು ಮೆಣಸಿನ್ಕಾಯಿ, ಈ ಬೆಳ್ಳುಳ್ಳಿ, ಆನಂತರ ಈ ಶುಂಠಿ, ಅದಲ್ಲದೆ ಸ್ನೇಹಿತರೆ ನಾವಿಲ್ಲಿ ಎಕ್ಸ್ಟ್ರಾ ಟೇಸ್ಟ್ಗೆ ಪುದೀನ ಮತ್ತು ಕೊತ್ತಂಬರಿಯನ್ನು ಉಪಯೋಗಿಸ್ತಾ ಇದ್ದೀವಿ. ಸೊ ಸ್ವಲ್ಪ ಪುದೀನ ಬೇಕಾಗತ್ತೆ, ಆನಂತರ ಸ್ವಲ್ಪ ಕೊತ್ತಂಬರಿ ಬೇಕಾಗತ್ತೆ. ಸ್ವಲ್ಪ ಇದಕ್ಕೆ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ಬರೋಣ. ಎಸ್, ನೋಡಿ ಈ ರೀತಿ ಪೇಸ್ಟ್ ಆಗಬೇಕು. ಈ ರೀತಿ ಪೇಸ್ಟ್ ಆದ ನಂತರ ಏನು ಮಾಡೋಣ. ಸೊ ಇಲ್ಲಿ ಒಂದು 200 ml ಮೊಸರು, 1.5 ಟೀ ಸ್ಪೂನ್ನಷ್ಟು ಅಚ್ಚಕಾರದ ಪುಡಿ, ಆನಂತರ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ ಸೊಪ್ಪು ಸ್ವಲ್ಪ, ನಿಮ್ಮ ರುಚಿಗನುಸಾರವಾಗಿ ಉಪ್ಪು, 2 ಪಲಾವ್ ಎಲೆ, ಆನಂತರ ಮಸಾಲೆ ಐಟಮ್ಸ್ ಗೊತ್ತಿರುತ್ತಲ್ಲ, ಮೆಣಸು, ಚಕ್ಕೆ, ಲವಂಗ, ಮರಾಠ ಮೊಗ್ಗು, ಜಾಕಾಯಿ, ನಿಮ್ಗೆ ಏನು ಬೇಕಾದರೂ ತೆಗೆದುಕೋಬೋದು. ಸ್ಟಾರ್ ಹೂ, ಯಾವುದಾದ್ರೂ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಇಂಥದ್ದೇ ಹಾಕ್ಕೋಬೇಕು ಅಂತ ಏನಿಲ್ಲ, ಆಯಿತಾ, ಸ್ಪೈಸಸಲ್ಲಿ. ಆನಂತರ ತುಪ್ಪ, ಅದಲ್ಲದೆ ಇಲ್ಲಿ ಜೀರಿಗೆ ಸಾಂಬಾರ್ ರೈಸು ಒಂದು ಅರ್ಧ kg ತೆಗೆದಿಟ್ಕೊಂಡಿದ್ದೀನಿ. ಸೊ ಇದನ್ನು ಫಸ್ಟು ಚೆನ್ನಾಗಿ ಕ್ಲೀನ್ ಮಾಡಿ ಈ ರೀತಿ ರೆಡಿ ಮಾಡಿ ಇಟ್ಕೊಳ್ತೀನಿ. ರೈಸ್ ನೋಡಿ ಈ ರೀತಿ ಇರುತ್ತೆ. ಅದಲ್ಲದೆ 5 ರಿಂದ 6 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಬೇಕಾಗುತ್ತೆ. ಮೊದಲು ಒಂದು ಪಾತ್ರೆಯನ್ನು ಇಟ್ಕೊಂಡು ಆ ಪಾತ್ರೆಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ತುಪ್ಪನ ಹಾಕ್ಕೊಳ್ಳೋಣ. ತುಪ್ಪ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಯಾವುದೇ ಕಾರಣಕ್ಕೂ ತುಪ್ಪನ ಸ್ಕಿಪ್ ಮಾಡಿಬಿಡಿ ಸ್ನೇಹಿತರೆ. ಈಗ ಇದಕ್ಕೆ ಚಕ್ಕೆ, ಲವಂಗ, ಮರಾಠ ಮೊಗ್ಗು, ಪಲಾವ್ ಎಲೆ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ನಾನು ಹೇಳ್ದಂಗೆ ಬೇರೆ ಸ್ಪೈಸಸ್ಸು ಕೂಡ ಹಾಕ್ಕೋಬೋದು, ತೊಂದರೆ ಇಲ್ಲ. ಈಗ ನಾವು ರುಬ್ಬಿರೋಂಥ ಮಸಾಲೆ ಏನಿದೆ ಆ ಮಸಾಲೆಯನ್ನು ನಾನು ಇದಕ್ಕೆ ಹಾಕ್ಕೊಳ್ತೀನಿ. ಹಾಕ್ಬಿಟ್ಟು ಒಂದು ಒಳ್ಳೆ ಮಿಕ್ಸನ್ನು ಕೊಡ್ತಾ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿದ್ದನು ಎಣ್ಣೆಯಲ್ಲೇ ಫ್ರೈ ಆಗಬೇಕು, ಆಯಿತಾ. ಎಷ್ಟು ಚೆನ್ನಾಗಿ ಪರಿಮಳ ಬರುತ್ತೆ ಅಂದರೆ ನಿಜವಾಗ್ಲೂ ಸಖತ್ ಪರಿಮಳ ಬರುತ್ತೆ. ಮತ್ತು ಈ ಹಸಿ ವಾಸನೆ ಸಂಪೂರ್ಣವಾಗಿ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಆಗಲಿ. ಫ್ರೈ ಆದ ನಂತರ ನಾನಿಲ್ಲಿ 1 kg ಚಿಕನ್ನು, ಆನಂತರ ಇದಕ್ಕೆ ಉಪ್ಪು, ಇದಿಷ್ಟನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚಿಕನ್ಗೆ ಈ ಮಸಾಲೆ ಒಟ್ಟುಗೂಡಿದಾಗಂತೂ ಅದೇನಿದೆ ಚಿಕನ್ನು, ಉಪ್ಪು, ಹುಳಿ, ಖಾರ ಎಲ್ಲ ಸಮವಾಗಿ ಕ್ರಮಬದ್ಧವಾಗಿ ಬೆರ್ತೋಗುತ್ತೆ. ಈಗ ಮೇಲ್ಗಡೆ ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಲಿಕ್ಕೆ ಬಿಟ್ಬಿಡೋಣ. ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಚೆನ್ನಾಗಿ ಬೇಯ್ತಿದೆ. ಇದೇ ರೀತಿ ಚೆನ್ನಾಗಿ ಬೇಯಬೇಕು ಸ್ನೇಹಿತರೆ. ಚೆನ್ನಾಗಿ ಬೆಂದಿಲ್ಲ ಅಂದರೆ, ಉಪ್ಪು ಹುಳಿ ಖಾರ ಹಿಡಿಲಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ. ಸೊ ಈ ಟಿಪ್ಪನ್ನು ನೀವು ಗಮನದಲ್ಲಿ ಇಟ್ಕೋಬೇಕು, ಆಯಿತಾ. ಸೊ ಈಗ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಅಂಶ ಕೂಡ ಬಿಡ್ತಿದೆ.
ಆನಂತರ ಜಿಡ್ಡಿನ ಅಂಶ ಕೂಡ ಸೈಡಲ್ಲಿ ಬರ್ತಿದೆ. ಈಗ ಇದಕ್ಕೆ ಅಚ್ಕಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಅರಿಶಿಣ ಪುಡಿ ಸುಮಾರು ಒಂದು 1/4 ಅರ್ಧ ಟೀ ಸ್ಪೂನು, ಆನಂತರ 4-5 ಟೇಬಲ್ ಸ್ಪೂನ್ನಷ್ಟು ಬಿರಿಯಾನಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಬಿರಿಯಾನಿ ಪೌಡರ್ನ ನಾನೀಗ ಆಲ್ರೆಡಿ ತೋರಿಸಿದ್ದೀನಲ್ಲ, ಅದೇ ಪೌಡರು. ಇನ್ನೊಂದು ಏನು ಗೊತ್ತಾ ಸ್ನೇಹಿತರೆ, ಕರೆಕ್ಟಾಗಿ ಅಂದರೆ 1 ಪಾವ್ಗೆ 2.5 ಅಥವಾ 2 ಟೇಬಲ್ ಸ್ಪೂನ್ನಷ್ಟು ಪೌಡ್ರು ಮಸಾಲೆ ಬೇಕಾಗತ್ತೆ. ಸೊ ಅದನ್ನು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಆನಂತರ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ ಸೊಪ್ಪು ಸ್ವಲ್ಪ, ಆನಂತರ ಒಂದು 200 ml ಮೊಸರು, ಆಯಿತಾ. ಸೊ ಇದನ್ನಿಷ್ಟನ್ನು ಹಾಕಿ ಒಂದೊಳ್ಳೆ ಮಿಕ್ಸನ್ನು ಕೊಡ್ತಾ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಹಾಗೆ ಕೈ ಆಡ್ತಾ ಇರಿ. ಈಗ ನೀರನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಅರ್ಧ kg ರೈಸ್ಗೆ 850 ml ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಕೂಡ ಬೇಡ ಸ್ನೇಹಿತರೆ. ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಅನ್ನ ಮುದ್ದೆ ಆಗಿಬಿಡುತ್ತೆ. ಸೊ ಹಾಗಾಗಿ ಆದಷ್ಟು ಸ್ವಲ್ಪ ಕಡಿಮೆನೇ ಇರಲಿ ನೀರು, ಆಯಿತಾ. ಈಗ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ನಾವು ಮುಂಚೆ ಕೂಡ ಚಿಕನ್ ಉರಿಬೇಕಾದ್ರೆ ಉಪ್ಪನ್ನು ಹಾಕಿದ್ವಿ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡೋಣ. ಈಗ ನೀವು ಗಮನಿಸ್ತಾ ಇರಬೇಕು, ಕೊತ ಅಂತ ಕುದೀತಿದೆ. ಇಂಥ ಟೈಮ್ನಲ್ಲಿ ಅಕ್ಕಿಯನ್ನು ತೊಳೆದ್ಬಿಟ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಜೀರಾ ರೈಸ್ ಅಂತ ಅಂತಾರೆ, ಜೀರಾ ಸಾಂಬಾ ಅಂತಾರೆ, ಜೀರಿಗೆ ಸಾಂಬಾ ಅಂತ ಕೂಡ ಕರೀತಾರೆ. ಈ ರೈಸನ್ನು ಒಂದೊಂದು ಕಡೆ ಒಂದೊಂದು ರೀತಿ ಕರೀತಾರೆ, ಆಯಿತಾ. ಸೊ ಈಗ ನೋಡ್ಕೊಳ್ಳಿ ಟೇಸ್ಟು. ನಿಮ್ಗೆ ಏನಾದರೂ ಉಪ್ಪು ಬೇಕು ಅಂದರೆ ಉಪ್ಪು ಖಾರ ಹಾಕ್ಕೋಬೋದು, ಆಯಿತಾ. ಈಗ ಒಂದು ನಿಂಬೆಹಣ್ಣನ್ನು ಸಂಪೂರ್ಣವಾಗಿ ಹಿಂಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಬೀಜ ಸಂಪೂರ್ಣವಾಗಿ ತೆಗೆದುಬಿಟ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಂಡಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮ್ನಲ್ಲಿ ನಾನು ಹೇಳ್ದಂಗೆ ಉಪ್ಪು ಖಾರ ಬೇಕಾದರೆ ನೋಡಿ ಹಾಕೋಬೋದು. ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಚೆನ್ನಾಗಿ ರೈಸ್ ಅರಳಿಕ್ಕೆ ಬಿಟ್ಬಿಡೋಣ. ಮಧ್ಯ ಒಮ್ಮೆ ತೆಗೆದು ಈ ರೀತಿ ತಿರುಗಿಸ್ಕೊಳ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ತುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಅಕ್ಕಿ ನೋಡ್ತಾ ಇರ್ಬೋದು, ಸುಮಾರು 60 ಭಾಗದಷ್ಟು ಆಗಿದೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆನಂತರ ಸ್ವಲ್ಪ ಪುದೀನ ಸೊಪ್ಪು ಹಾಕ್ಬಿಟ್ಟು ಮೇಲ್ಗಡೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡೋಣ. ಆಮೇಲೆ ನೋಡೋಣ. ಒಂದು 8-9 ನಿಮಿಷ ಆಗಿದೆ. ವಾವ್, ಸೂಪರಾಗಿದೆ. ರೈಸ್ ಎಲ್ಲ ಚೆನ್ನಾಗಿ ಬೆಂದಿದೆ, ನೋಡ್ತಿರ್ಬೋದು. ಸೊ ಈಗ ಆಲ್ರೆಡಿ ನಾನು ದಿಂಡಿಗಲ್ ಮಟನ್ ಬಿರಿಯಾನಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದು ಯಾವ ರೀತಿ ಅಂತ ಬೇಕಾದರೆ ಲಿಂಕನ್ನು ಕೊಟ್ಟಿರ್ತೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ನೆಕ್ಸ್ಟು ಚಿಕನ್ ಕರಿ ಯಾವ ರೀತಿ ಮಾಡೋದು ನೋಡೋಣ. ಮೊದಲನೇದಾಗಿ 1 ಟೇಬಲ್ ಸ್ಪೂನ್ನಷ್ಟು ಕಾರ್ನ್ಫ್ಲೋರ್, 1 ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿಣ, 1.5 ಟೀ ಸ್ಪೂನ್ನಷ್ಟು ಅಚ್ಕಾರದ ಪುಡಿ, ಅದಲ್ಲದೆ ಮೆಣಸು. ಈ ಮೆಣಸು ಏನಿದೆ ಸುಮಾರು 1 ಟೀ ಸ್ಪೂನಷ್ಟು ತೆಗೆದುಕೊಳ್ಳಿ. 1.5 ಟೀ ಸ್ಪೂನ್ನಷ್ಟು ಗರಂ ಮಸಾಲ, 2-2.5 ಟೀ ಸ್ಪೂನ್ನಷ್ಟು ಧನಿಯಾ ಪುಡಿ, ನಿಮ್ಮ ರುಚಿಗನುಸಾರವಾಗಿ ಉಪ್ಪು, 1 ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿ, 3-4 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ, ಆನಂತರ ದಪ್ಪ ಗಾತ್ರದ 2 ಈರುಳ್ಳಿ, ದಪ್ಪ ಗಾತ್ರದ 2 ಟೊಮ್ಯಾಟೊ. ಸಣ್ಣದಿತ್ತು ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಆಯಿತಾ. ಸೊ ಅದಲ್ಲದೆ ಈ ಕಾರ್ನ್ಫ್ಲೋರ್ ಏನಕ್ಕೆ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಈ ಕಾರ್ನ್ಫ್ಲೋರನ್ನು ತೆಗೆದುಕೊಂಡು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಸ್ಲರ್ರಿ ಆಕಾರದಲ್ಲಿ ತೆಗೆದುಕೊಂಡು ಬಂದು ಇದನ್ನು ಸೈಡ್ಗೆ ಎತ್ತಿಟ್ಬಿಡಿ. ಇದು ಬೇಕಾಗತ್ತೆ. ಏನಕ್ಕೆ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ. ಇದು ಸೈಡ್ಗೆ ಎತ್ತಿಟ್ಬಿಡಿ, ಆಯಿತಾ. ಸೊ ಈಗ ಒಂದು ಪಾತ್ರೆಯನ್ನು ಇಟ್ಕೊಂಡು ಆ ಪಾತ್ರೆಗೆ ಸುಮಾರು 3-4 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಕಾಯ್ತಿದ್ದಾಗೇ ಈ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಈವನ್ ಹೊಂಬಣ್ಣಕ್ಕೆ ತಿರುಗಿದ್ರಂತೂ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊನ ಹಾಕಿ ಚೆನ್ನಾಗಿ ಉರಿಬೇಕು. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಿದೆ, ಮ್ಯಾಶ್ ಆಗಿದೆ. ಇಂಥ ಟೈಮ್ನಲ್ಲಿ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ನು, ಆನಂತರ ಸುಮಾರು 1 ಟೀ ಸ್ಪೂನ್ನಷ್ಟು ಉಪ್ಪು, ಅದಲ್ಲದೆ ಸ್ವಲ್ಪ ಅರಿಶಿಣ. ಚಿಕನ್ಗೆ ಅರಿಶಿನ ಉಪ್ಪು ಹಾಕೋದ್ರಿಂದ ಏನಾದರೂ ಚಿಕನ್ದು ವಾಸನೆ ಇದ್ದರೂ ಕೂಡ ಸಂಪೂರ್ಣವಾಗಿ ಹೋಗುತ್ತೆ. ಸೊ ಈಗ ಚೆನ್ನಾಗಿ ಒಂದೊಳ್ಳೆ ಮಿಕ್ಸನ್ನು ಕೊಡ್ತಾ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯಲಿಕ್ಕೆ ಬಿಟ್ಬಿಡೋಣ, ಆಯಿತಾ. ಸೊ ನೀರಿನ ಪ್ರಮಾಣ ಎಲ್ಲ ಚೆನ್ನಾಗಿ ಬಿಡ್ತಾ ಇದ್ದಂಗೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಮೇಡಮ್ ಈ ಟೈಮ್ನಲ್ಲಿ ಹಾಕಿದ್ರಿ ಅಂತ ಅಂದರೆ ಅದಕ್ಕೊಂದು ರೀಸನ್ ಇದೆ. ಇಂಥ ಟೈಮ್ನಲ್ಲಿ ನೀರು ಬಿಟ್ಟಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಆ ರುಚಿ ತುಂಬ ಚೆನ್ನಾಗಿರುತ್ತೆ, ಆಯಿತಾ. ಸೊ ಈಗ ಒಂದು ಸ್ವಲ್ಪ ನೀರು, ಚಿಕನ್ ಮುಳುಗೋಷ್ಟು ನೀರನ್ನು ಹಾಕಿಬಿಟ್ಟು ಈಗೇನು ಮಾಡೋಣ, ಮೇಲ್ಗಡೆ ಲಿಡ್ಡನ್ನು ಕ್ಲೋಸ್ ಮಾಡೋಣ. ಈ ರೀತಿ ಮಾಡೋದ್ರಿಂದ ಚಿಕನ್ ತುಂಬ ಸಾಫ್ಟ್ ಆಗಿರುತ್ತೆ. ಇದೊಂದು ಟಿಪ್ ಅಂತ ನೀವು ಅನ್ಕೋಬೋದು, ಆಯಿತಾ. ಸೊ ಈಗ ನೋಡಿ, ಚಿಕನ್ ಕೂಡ 8-10 ನಿಮಿಷ ಚೆನ್ನಾಗಿ ಬೇಯಿಸಿದ್ದೀನಿ. ಈಗ ಎಂಡಿಂಗ್, ಆಯಿತಾ. ಈಗ ಏನು ಮಾಡಬೇಕು ಅಂದರೆ ಸ್ವಲ್ಪ ಅಚ್ಕಾರದ ಪುಡಿ, ಮೆಣಸಿನ ಪುಡಿ, ಆನಂತರ ಈ ಗರಂ ಮಸಾಲ. ಸೊ ಇದೆಲ್ಲ ನಿಮಗೆ ಟೇಸ್ಟನ್ನು ಎನ್ಹಾನ್ಸ್ ಮಾಡುತ್ತೆ. ಅದಲ್ಲದೆ ಈ ಧನಿಯಾ ಪುಡಿ, ಇದಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಮುಂಚೆನೇ ನೀರಿತ್ತು, ಆಯಿತಾ.
ಈಗ ಅದಕ್ಕೆಲ್ಲ ಮಸಾಲೆ ಹಾಕಿದ್ದೀವಿ. ಈಗ ನಾವೇನೇ ಹಾಕಿದ್ರೂ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಸೊ ಈಗ ಕಸೂರಿ ಮೇಥಿಯನ್ನು ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಕಸೂರಿ ಮೇಥಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ. ಸೊ ಈಗ ನೀವು ನೋಡ್ತಿರ್ಬೋದು ಈಗ ಎಷ್ಟು ತೆಳುಗಿದೆ ಅಂತ. ಸೊ ಇದನ್ನು ಗಟ್ಟಿ ಮಾಡೋದು ಎಷ್ಟು ಸುಲಭ ಗೊತ್ತಾ? ಗಟ್ಟಿ ಮಾಡಲಿಕ್ಕೆ ಇಲ್ಲೊಂದು ಟಿಪ್ ಇದೆ ನೋಡಿ. ನಾನು ಕಾರ್ನ್ಫ್ಲೋರ್ನ ನೀರಲ್ಲಿ ಕಲಸಿಟ್ಕೊಂಡಿದ್ದೆ ನೋಡಿ, ಸ್ಲರ್ರಿ. ಆ ಸ್ಲರ್ರಿಯನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆಗ್ತಿದ್ದ ಹಾಗೇ ನೋಡಿ ಹೆಂಗೆ ಗಟ್ಟಿ ಆಗುತ್ತೆ ಅಂದರೆ ಈ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ. ಇದು ಚಪಾತಿ, ರೊಟ್ಟಿ, ಪೂರಿ ಎಲ್ಲದ್ರ ಜೊತೆ ಕೂಡ ಸೂಪರ್ ಕಾಂಬಿನೇಷನ್ನು. ನೋಡ್ತಿದ್ದಂಗೆ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿ ಯಾವ ರೀತಿ ಇದೆ ಅಂತ. ಸೊ ಈಗ ಕರಿ ಸಿದ್ಧವಾಗಿದೆ. ಸ್ಟವನ್ನು ಆಫ್ ಮಾಡಿ ಕೆಳಗಿಳಿಸಿ ಸರ್ವ್ ಮಾಡಿದ್ರೆ ಆಯಿತು. ಬನ್ನಿ ಈಗ ಪೆಪ್ಪರ್ ಚಿಕನ್ ಯಾವ ರೀತಿ ಮಾಡೋದು ನೋಡೋಣ. ಮೊದಲು ಒಂದು ಕಡಾಯಿಗೆ ಮೆಣಸು, ಆನಂತರ 1 ಟೀ ಸ್ಪೂನಷ್ಟು ಸೋಂಪು, 1 ಟೀ ಸ್ಪೂನಷ್ಟು ಜೀರಿಗೆ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಈ ರೀತಿ ಹುರಿಯೋದ್ರಿಂದ ಘಮ 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 ಅಂತ ಪರಿಮಳ ಬರುತ್ತೆ. ಈಗ ಚೆನ್ನಾಗಿ ಹುರಿದಾಗಿದೆ. ಈಗ ಇದನ್ನು ಸ್ಟವನ್ನು ಆಫ್ ಮಾಡಿಬಿಟ್ಟು ಒಲೆಯಲ್ಲಿ ಮಾಡ್ತಿದ್ರೆ ಸೈಡ್ಗೆ ಎತ್ಕೊಂಡ್ಬಿಟ್ಟು ಇದನ್ನು ನಾವು ಪೌಡ್ರು ಮಾಡ್ಕೊಂಡು ಬರೋಣ, ಆಯಿತಾ? ಸೊ ಈಗ ಪೌಡ್ರು ಸಿದ್ಧವಾಗಿದೆ. ಈಗ ನೆಕ್ಸ್ಟ್ ಏನು ಮಾಡೋಣ, ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯ್ತಿದ್ದಾಗೇ ನಾನಿಲ್ಲಿ ಮೀಡಿಯಮ್ ಸೈಜ್ದು 1 ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸ್ನೇಹಿತರೆ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಾಗೇ ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸುಮಾರು ಒಂದು 8 ರಿಂದ 10 ಇಳ್ಕು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳಿ. ಆ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ ಸ್ವಲ್ಪ. ನಂತರ ಇದಕ್ಕೆ ಸುಮಾರು ಒಂದು 3/4 kg ಚಿಕನನ್ನು ಹಾಕ್ಕೊಳ್ತಾ ಇದ್ದೀವಿ. ಚಿಕನ್ ಹಾಕಿದ ನಂತರ ಇಮಿಡಿಯೇಟು ಉಪ್ಪು ಹಾಕೋದ್ರಿಂದ ಚಿಕನ್ ಬೇಗನೆ ಬೇಯುತ್ತೆ. ಆನಂತರ ಸ್ವಲ್ಪ ಕರಿಬೇವು, ನಂತರ ನಾವು ಮಾಡಿಟ್ಕೊಂಡಿರುವಂಥ ಪೌಡ್ರ್ ಏನಿದೆ ಆ ಪೌಡರನ್ನು ಹಾಕಿಬಿಟ್ಟು ಒಂದೊಳ್ಳೆ ಮಿಕ್ಸನ್ನು ಕೊಡ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಈ ರೀತಿ ಮೆಣಸು, ಜೀರಿಗೆ ಎಲ್ಲ ಹುರಿದಾಕಿ ಮಾಡ್ತೀವಲ್ವ, ಅದ್ರ ಟೇಸ್ಟ್ ಏನಿದೆ ಆ ಟೇಸ್ಟೇ ಬೇರೆ ಥರ, ತುಂಬ ಚೆನ್ನಾಗಾಗುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಆಯಿತಾ? ಸೊ ಒಲೆ ಹುರ್ಕೊಂಡು ಈಚೆ ಬಂದುಬಿಡ್ತು. ಸೊ ಹಂಗಾಗಿ ಮತ್ತೆ ಒಲೆ ಒಳಗಡೆ ತಳ್ಳಿದೆ. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಗರಂ ಮಸಾಲ, ಒಂದು ಅರ್ಧ ಟೀ ಸ್ಪೂನು ಅಥವಾ ಒಂದು 3/4 ಟೀ ಸ್ಪೂನಷ್ಟು ಸೋಯಾ ಸಾಸು ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಪ್ಪ ಅಂದರೆ ಡಾರ್ಕ್ ಸೋಯಾ ಸಾಸ್ ಇದ್ದರೆ ತುಂಬ ಜಾಸ್ತಿ ಆಗಿಬಿಡುತ್ತೆ ಫ್ಲೇವರ್, ಅದರದ್ದೇನೆ ನೋಡಿಕೊಂಡು ಸೋಯಾ ಸಾಸನ್ನು ಹಾಕ್ಕೊಳ್ಳಿ. ಈಗ ನೀಟಾಗಿ ಒಂದೊಳ್ಳೆ ಮಿಕ್ಸನ್ನು ಕೊಡ್ತಾ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಸ್ನೇಹಿತರೆ. ನೀವು ಇನ್ ಕೇಸ್ ಏನಾದರೂ ಬೇಯಿಸಲಿಲ್ಲ ಅಂದರೆ ಇದಷ್ಟು ಚೆನ್ನಾಗಾಗೋದಿಲ್ಲ ರೆಸಿಪಿ. ಚೆನ್ನಾಗಿ ಬೇಯಿಸಿದಷ್ಟು ರುಚಿ ಜಾಸ್ತಿ ಇರುತ್ತೆ. ಈಗ ಆಲ್ರೆಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ಚಿಕನ್ ರೆಸಿಪೀಸನ್ನು ನಾನು ಶೇರ್ ಮಾಡಿದ್ದೀನಿ. ಈಗ ನೋಡ್ತಿದ್ದಾಗೇ ಸಾಕಷ್ಟು ನೀರಿನ ಪ್ರಮಾಣ ಬಿಡ್ತಿದೆ. ಸೊ ಇದೇ ನೀರಲ್ಲಿ ಇದು ಚೆನ್ನಾಗಿ ಬೇಯಬೇಕು. ಇಲ್ಲಪ್ಪ ನೀರು ಜಾಸ್ತಿ ಬಿಟ್ಟಿಲ್ಲ ಮೇಡಮ್ ಅಂತ ಅನ್ನೋದಾದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ, ತೊಂದರೆ ಇಲ್ಲ, ಆಯಿತಾ? ಸೊ ಈಗ ಮೇಲ್ಗಡೆ ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಮಧ್ಯ ಒಮ್ಮೊಮ್ಮೆ ಈ ರೀತಿ ತೆಗೆದು ನೀಟಾಗಿ ಇದನ್ನು ಬೇಯಿಸ್ಕೋಬೇಕು ಮತ್ತು ಕೈ ಆಡ್ತಾ ಇರಬೇಕು. ಇಲ್ಲದೆ ಹೋದರೆ ತಳ ಹತ್ತೋಂಥ ಸಾಧ್ಯತೆ ಜಾಸ್ತಿ ಇರುತ್ತೆ, ಆಯಿತಾ? ಸೊ ಈಗ ಫೈನಲಿ ಆಗ್ತಿದೆ, ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ. ತುಂಬ ಈಸಿ ರೆಸಿಪಿ. ಈ ಹೊಸ ವರ್ಷಕ್ಕೆ ನೀವು ಈ ರೆಸಿಪಿಯನ್ನು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಈಗ ಫೈನಲಿ ಮೆಣಸಿನ ಪುಡಿಯನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ಟೇಸ್ಟನ್ನು ಇನ್ನೂ ಎನ್ಹಾನ್ಸ್ ಮಾಡುತ್ತೆ, ಇನ್ನೂ ಜಾಸ್ತಿ ಮಾಡುತ್ತೆ, ಆಯಿತಾ? ಸೊ ಈಗ ಹಾಕಿದ್ದಾಗಿದೆ. ಇಮಿಡಿಯೇಟು ನಾನು ಇದನ್ನು ಕೆಳಗಡೆ ಇಳಿಸ್ಕೊಳ್ತಾ ಇದ್ದೀನಿ ಒಲೆಯಿಂದ. ಸ್ನೇಹಿತರೆ, ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಬಟ್ ಸಖತ್ ಅಂದರೆ ಸಖತ್ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತೀರಾ. ಯಾವಾಗ ಆಗಿದೆ ಅಂತ ಗೊತ್ತಾಗುತ್ತೆ ಅಂದರೆ ಈ ರೀತಿ ಎಣ್ಣೆ ಸಂಪೂರ್ಣವಾಗಿ ಬಿಟ್ಟಿದೆ ನೋಡಿ, ಆ ರೀತಿ ಎಣ್ಣೆ ಬಿಟ್ಟಾಗ ಇದಾಗಿದೆ ಅಂಥೇಳಿ ಅರ್ಥ. ಸೊ ಈಗ ನೆಕ್ಸ್ಟ್ ರೆಸಿಪಿಗೆ ಹೋಗೋಣ ಬನ್ನಿ. ರಸಮ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ತುಂಬಾ ಸಿಂಪಲ್ ಆಗಿರುತ್ತೆ ಹಾಗೂ ಟೇಸ್ಟಿಯಾಗಿರುವಂತಹ ರಸಮು. ಈ ರಸಮನ್ನು ನಾನ್ ವೆಜ್ ತಿಂದ ನಂತರ ರಸಮ್ 1 ಗ್ಲಾಸ್ ಕುಡಿದ್ರೆ ಸಮಾಧಾನ. ಸೊ ಬನ್ನಿ, ಮೊದಲನೇದಾಗಿ 1.5 ಟೀ ಸ್ಪೂನ್ನಷ್ಟು ಜೀರಿಗೆ, 2 ಟೇಬಲ್ ಸ್ಪೂನ್ನಷ್ಟು ಮೆಣಸು, ಒಂದು ದಪ್ಪ ನಿಂಬೆಹಣ್ಣು ಸೈಜಿನ ಗಾತ್ರದ ಹುಣಸೆಹಣ್ಣನ್ನು ನೀರಲ್ಲಿ ನೆನೆ ಇಟ್ಕೊಂಡಿದ್ದೀನಿ. 20 ರಿಂದ 25 ಇಲುಕನಷ್ಟು ಬೆಳ್ಳುಳ್ಳಿ, 3 ರಿಂದ 4 ಬ್ಯಾಡಿಗೆ, ಅರಿಶಿಣ 1/4 ಟೀ ಸ್ಪೂನು, ಎಣ್ಣೆ ಸ್ವಲ್ಪ, ಇಂಗು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಆನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಕರಿಬೇವು ಸ್ವಲ್ಪ. ಅದಲ್ಲದೆ ಒಂದು 4 ಟೊಮೆಟೊನ ಈ ರೀತಿ ಮೇಲ್ಗಡೆ ಈ ರೀತಿ ಏನು ಹೇಳ್ತೀವಿ ತೊಟ್ಟು ಭಾಗನ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಮೊದಲಿಗೆ ಒಂದು ಕುಟಾಣಿಯನ್ನು ತೆಗೆದುಕೊಂಡು ಈ ಜೀರಿಗೆ ಮತ್ತು ಮೆಣಸು ಇದೆರಡನ್ನು ಹಾಕಿ ಚೆನ್ನಾಗಿ ಕುಟ್ಕೋಬೇಕು. ಈ ರೀತಿ ಕುಟ್ಟು ಒಂದು ಮಿಶ್ರಣನ ಅಂದರೆ ಪೌಡರನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ, ಈಗ ಪೌಡ್ರು ರೆಡಿಯಾಗಿದೆ. ಸೊ ಈ ರೀತಿ ಇದ್ದರೆ ಸಾಕು ಸ್ನೇಹಿತರೆ, ತೊಂದರೆ ಇಲ್ಲ, ಆಯಿತಾ? ಸೊ ಈಗ ಇದನ್ನು ಸೈಡ್ಗೆ ಎತ್ತಿಟ್ಬಿಡೋಣ. ಬನ್ನಿ ಈಗ ನೆಕ್ಸ್ಟ್ ಏನು ಅಂತ ನೋಡೋಣ.
ಈಗ ನಾನು ಅದೇ ಕುಟಾಣಿಗೆ ಈ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಚಚ್ಕೊಳ್ತೀನಿ. ಇದನ್ನು ಅಷ್ಟೇ ಸುಮ್ಮನೆ ಈ ರೀತಿ ಗುದ್ದಿಟ್ಕೊಂಡ್ರೆ ಸಾಕು ಸ್ನೇಹಿತರೆ, ಜಾಸ್ತಿ ನಾವೇನು ಇದು ಮಾಡೋದು ಅವಶ್ಯಕತೆ ಇಲ್ಲ. ಈ ರೀತಿ ಸುಮ್ಮನೆ ಚಚ್ಚಿ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಇದಕ್ಕೇ ಒಂದು 5ರಿಂದ 6 ಎಲೆಯಷ್ಟು ಕರಿಬೇವು. ಈ ಕರಿಬೇವು ಹಾಕೋದ್ರಿಂದ ಫ್ಲೇವರ್ ಏನಿದೆ ಅದು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಕರಿಬೇವನ್ನು ಹಾಕಿರೋದು, ಆಯಿತಾ. ಸೊ ಈಗ ರೆಡಿ, ಈಗ ಪೌಡ್ರು ಕೂಡ ರೆಡಿ ಇದೆ, ಬೆಳ್ಳುಳ್ಳಿ ರೆಡಿ ಇದೆ. ಮೊದಲು ಏನು ಮಾಡೋಣ, ಒಂದು ಪಾತ್ರೆನ ಇಟ್ಬಿಟ್ಟು ಆ ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕಿ 4 ಟೊಮೆಟೊ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈ ರೀತಿ ಬೆಂದ ನಂತರ ಏನಾಗುತ್ತೆ, ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗುತ್ತೆ, ಆಯಿತಾ. ಈಗ ಸ್ಟವನ್ನು ಆಫ್ ಮಾಡಿ ಕೆಳಗೆ ಇಳಿಸ್ಕೊಳ್ಳೋಣ. ಈ ಟೊಮೆಟೊ ಏನಿದೆ ಇದನ್ನು ಈ ರೀತಿ ಮ್ಯಾಶ್ ಮಾಡ್ಕೋಬೇಕು. ಕೈಯಲ್ಲಾಗುತ್ತೆ ಅಂದರೆ ಕೈಯಲ್ಲೇ ಕಿವುಚಿ ಮ್ಯಾಶ್ ಮಾಡ್ಕೊಳ್ಳಿ. ಇಲ್ಲಪ್ಪ ಸುಡುತ್ತೆ ಅನ್ನೋದಾದರೆ ನೀವು ಈ ರೀತಿ ಸೌಟಿನ ಸಹಾಯದಿಂದ ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾವು ಒಂದು ನಿಂಬೆಹಣ್ಣು ಸೈಜಿಂದ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ವಲ್ಲ, ಆ ಹುಣಸೆಹಣ್ಣನ್ನು ಚೆನ್ನಾಗಿ ಕಿವುಚಿ ಅದರ ರಸನ ಹಾಕ್ಕೋಬೇಕಾಗತ್ತೆ. ಸೊ ಬನ್ನಿ, ಫಸ್ಟಿಗೆ ಟೊಮೆಟೊ ಚೆನ್ನಾಗಿ ಕೈಯಲ್ಲೇ ಒಂದು ಸತಿ ಕಿವುಚ್ಕೊಂಡ್ಬಿಡ್ತೀನಿ, ಆಯಿತಾ. ಈ ರೀತಿ ಕಿವುಚಿದ ನಂತರ ನಾನೇನು ಮಾಡ್ತೀನಿ, ಈ ಹುಣಸೆಹಣ್ಣಲ್ಲಿರುವಂಥ ಸಿಪ್ಪೆ ಏನಿದೆ ಇದು ಸಂಪೂರ್ಣವಾಗಿ ತೆಗೆದುಬಿಟ್ಟು ಇದನ್ನು ಸೈಡ್ಗೆ ತಿಟ್ಕೊಳ್ತೀನಿ. ಈಗ ಎರಡೂ ಕೂಡ ಸಿದ್ಧವಾಗಿದೆ. ನೆಕ್ಸ್ಟ್ ಏನು ಮಾಡೋಣ, ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಕಾಯ್ತಿದ್ದಾಗೇ ಸಾಸಿವೆ ಚಿಟಪಟ ಅಂತ ಅನ್ಬೇಕು ಸ್ನೇಹಿತರೆ, ಅಲ್ಲಿವರೆಗೂ ಇದನ್ನು ಇದು ಮಾಡ್ಕೊಳ್ಳಿ. ಚೆನ್ನಾಗಿ ಚಿಟ್ಕುಟ್ಟಿದ ನಂತರ ಬೆಳ್ಳುಳ್ಳಿಯನ್ನು ಚಚ್ಚಿಟ್ಕೊಂಡಿದ್ವಲ್ಲ ಕರಿಬೇವು ಹಾಕಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ, ಆಯಿತಾ. ಸೊ ಇದು ಹಾಕಿದ ತಕ್ಷಣ ಹೇಗೆ ಬರುತ್ತೆ ಗೊತ್ತಾ, ಪರಿಮಳ ಘಮ 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 ಅಂತ ಪರಿಮಳ ಬರುತ್ತೆ. ಈಗ ಏನು ಮಾಡೋಣ, ಬ್ಯಾಡಗೆ ಮೆಣಸಿನ್ಕಾಯಿ ಇಟ್ಕೊಂಡಿದೆ ನೋಡಿ, ಆ ಬ್ಯಾಡಗೆ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಆನಂತರ ಮೆಣಸು ಮತ್ತು ಜೀರಿಗೆ ಎಲ್ಲ ಕುಟ್ಪುಡಿ ಮಾಡಿದ್ನಲ್ಲ ಅದು, ಇದಿಷ್ಟನ್ನು ಹಾಕಿ ಫ್ಲೇಮನ್ನು ಕಡಿಮೆ ಇಟ್ಟು ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಸೊ ಈಗ ನೆಕ್ಸ್ಟ್ ಏನು ಮಾಡೋಣ, ಹುಣಸೆ ಹಣ್ಣಿನ ರಸ. ಸೊ ನೀವು ಒಟ್ಟಿಗೆ ಮಿಕ್ಸ್ ಮಾಡಿ ಹಾಕ್ಕೊಳ್ತೀನಿ ಅಂದರೂ ಕೂಡ ನಡೆಯುತ್ತೆ ಟೊಮೆಟೊ ಜೊತೆ, ಇಲ್ಲ ಹುಣಸೆಹಣ್ಣು ಸಪ್ರೇಟು ಟೊಮೆಟೊ ಸಪ್ರೇಟ್ ಹಾಕ್ಕೊಳ್ತೀನಿ ಅಂದರೂ ಕೂಡ ನಡೆಯುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿಣ, ಆನಂತರ ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಸ್ನೇಹಿತರೆ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪು ಹಾಕೋದ್ರಿಂದ ಕರೆಕ್ಟಾಗಿ ರುಚಿ ಸಿಗುತ್ತೆ. ಉಪ್ಪಿಲ್ಲ ಅಂದರೆ ಯಾವುದೇ ರೆಸಿಪಿ ಕೂಡ ರುಚಿಸೋದಿಲ್ಲ. ಈಗ ಎಷ್ಟು ಬೇಕಷ್ಟು ನೀರನ್ನು ಹಾಕಿ ಇದ್ರ ಪ್ರಮಾಣನ ಹೆಚ್ಚಿಸ್ಕೊಳ್ಳಿ. ನೋಡ್ತಿದ್ದಾಗೇ ಇದು ಕುದಿ ಬರುತ್ತೆ. ಇದನ್ನು ಜಾಸ್ತಿ ಯಾವುದೇ ಕಾರಣಕ್ಕೂ ಕುದಿಸ್ಬೇಡಿ. ಇನ್ ಕೇಸ್ ನಿಮಗೆ ಖಾರ ಬೇಕು ಅಂತ ಅನ್ನೋದಾದರೆ ಒಂದು 3 ಹಸಿರು ಮೆಣಸಿನ್ಕಾಯನ್ನು ಹಾಕ್ಕೊಳ್ಳಿ ಈ ಟೈಮ್ನಲ್ಲೂ ಕೂಡ. ಇಲ್ಲಪ್ಪ ಬೇಡ ಅಂದರೂ ಕೂಡ ನಡೆಯುತ್ತೆ. ನಾನಿಲ್ಲಿ ಯಾರೋ ಬರ್ತಿರೋದ್ರಿಂದ ಸ್ವಲ್ಪ ಖಾರ ಬೇಕಾಗುತ್ತೆ, ಹಂಗಾಗಿ ಒಂದು 2 ಹಸಿರು ಮೆಣಸಿನ್ಕಾಯಿನ ಈ ರೀತಿ ಬಾಯಿ ತೆಗೆದು ಒಂದು ಸ್ಲಿಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ, ಆಯಿತಾ. ಸೊ ಈಗ ಕುದಿಲಿಕ್ಕೆ ಬಿಟ್ಬಿಡೋಣ. ಒಂದೇ ಒಂದು ಕುದಿ ಬಂದರೆ ಸಾಕು, ಇಮಿಡಿಯೇಟು ಸ್ಟವನ್ನು ಆಫ್ ಮಾಡಿ ಸರ್ವ್ ಮಾಡಿದ್ರೆ ಆಯಿತು. ಎಸ್, ಇದನ್ನು ಸ್ನೇಹಿತರೆ ಕುದಿಸ್ಬಾರ್ದು, ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ರಸಮನ್ನು ಯಾವುದೇ ಕಾರಣಕ್ಕೂ ಕುದಿಸ್ಬಾರ್ದು. ಈ ರೀತಿ ಒಂದೇ ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡಿ ಎತ್ತಿಟ್ಕೊಳ್ಳೋದು. ನಂತರ ಕಬಾಬ್ ಯಾವ ರೀತಿ ಮಾಡೋದು ನೋಡೋಣ. ಮೊದಲು ಒಂದು ಟೊಮ್ಯಾಟೊ, ಒಂದು 3 ಹಸಿರು ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಇದಿಷ್ಟು ಇಂಗ್ರೀಡಿಯೆಂಟ್ ಬೇಕಾಗುತ್ತೆ. ಸೊ ಮೊದಲೇನು ಮಾಡೋಣ, ಒಂದು ಮಿಕ್ಸಿ ಜಾರ್ಗೆ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆನಂತರ ಸ್ವಲ್ಪ ಪುದೀನ ಸೊಪ್ಪು, ಆನಂತರ ಸ್ವಲ್ಪ ಕರಿಬೇವು, ಆನಂತರ ಈ ಬೆಳ್ಳುಳ್ಳಿ ನಾನು ಹೇಳ್ದಂಗೆ ಬೆಳ್ಳುಳ್ಳಿ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ. ಆನಂತರ ಈ ಶುಂಠಿ ಸ್ವಲ್ಪ, ಒಂದೇ ಒಂದು ಮೊಟ್ಟೆ. ಈ ಮೊಟ್ಟೆನ ನಾನು ಡೈರೆಕ್ಟಾಗಿ ಇದಕ್ಕೆ ಒಡೆದು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ. ಸೊ ದಟ್ ಎಲ್ಲ ಚೆನ್ನಾಗಿ ನೀಟಾಗಿ ಬ್ಲೆಂಡ್ ಆಗುತ್ತೆ. ಸೊ ನೀರಿನ ಅವಶ್ಯಕತೆ ಬೀಳೋದಿಲ್ಲ. ಸೊ ಈಗ ನೋಡಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ, ನೋಡ್ತಿದ್ದೀರಾ ಯಾವ ರೀತಿ ಇದೆ ಅಂತ. ನೀರು ಹಾಕಿದ್ರೆ ಕಬಾಬ್ ಮೇಲ್ಗಡೆ ಮಸಾಲೆ ಕಚ್ಕೊಳ್ಳೋದಿಲ್ಲ, ಸೊ ಹಂಗಾಗಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಈಗ ಇದನ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನಿಲ್ಲಿ ಕಬಾಬ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಕಬಾಬ್ ಪೌಡರ್ ನಾನು ಮನೆಯಲ್ಲೇ ಮಾಡಿರುವಂಥದ್ದು. ಈಗ ಆಲ್ರೆಡಿ ವಿಡಿಯೋ ಮಾಡಿ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ, ಆಯಿತಾ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ವಿನಿಗರನ್ನು ಹಾಕ್ಕೊಳ್ತಾ ಇದ್ದೀನಿ. ವಿನಿಗರ್ ಇಲ್ಲ ಅಂತ ಅಂದರೆ ನೀವು ನಿಂಬೆ ಹಣ್ಣಿನ ರಸ ಕೂಡ ಒಂದು ಸಂಪೂರ್ಣವಾಗಿ ಹಾಕೋಬೋದು, ಆಯಿತಾ. ಸೊ ಈಗೆಲ್ಲ ನೀಟಾಗಿ ಕಲಿಸ್ಕೊಳ್ಳೋಣ. ಕಲಸಿದ್ದಾಗಿದೆ. ಈಗ ಇದಕ್ಕೆ ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಹಾಕ್ಕೊಳ್ಳಿ ಸ್ನೇಹಿತರೆ, ಜಾಸ್ತಿ ಮಾತ್ರ ಬೇಡ, ಆಯಿತಾ. ಜಾಸ್ತಿ ಹಾಕಿ ಆಮೇಲೆ ಟೇಸ್ಟು ಜಾಸ್ತಿ ಉಪ್ಪುಪ್ಪಾಗ್ಬಿಟ್ರೆ ಭಾರಿ ಕಷ್ಟ, ಆಯಿತಾ. ಸೊ ಈಗ ನೆಕ್ಸ್ಟ್ ಏನು ಮಾಡೋಣ, ಒನ್ ಬೈ ಒನ್ ಫಿಶನ್ನು ನೀಟಾಗಿ ಈ ರೀತಿ ಕಲಸಿ, ಅಂದರೆ ಕಬಾಬ್ ಪೌಡ್ರ್ ಮಿಶ್ರಣ ಏನಿದೆ ಅದು ಕಲಸಿ ಸೈಡ್ಗೆ ಹಾಗೆ ಎತ್ತಿಟ್ಕೊಳ್ಳಿ. ಸೊ ಈಗ ಎಲ್ಲ ಫಿಶನ್ನು ಮಾಡಿ ಈ ರೀತಿ ಮ್ಯಾರಿನೇಟ್ ಮಾಡಿ ಎತ್ತಿಟ್ಕೊಳ್ತೀನಿ ಸ್ನೇಹಿತರೆ. ಮಿನಿಮಮ್ ಅಂತ ಅಂದ್ರೂ ನೀವು ಇದನ್ನು ಒಂದು 3 ರಿಂದ 4 ಅವರು ಕಲಿಸ್ಬಿಟ್ಟು ಫ್ರಿಡ್ಜಲ್ಲಿ ಎತ್ತಿಕ್ಬಿಟ್ರಂತೂ ಅದ್ರ ರುಚಿ ಅದ್ಭುತ ಅಂತಲೇ ಹೇಳ್ಬೋದು. ಸೊ ಈಗ ಒಂದು ಅರ್ಧ ಗಂಟೆ ಫ್ರಿಡ್ಜಲ್ಲಿ ಎತ್ತಿಟ್ಬಿಡ್ತೀನಿ. ಆ ನಂತರ ನಾನು ಡೀಪ್ ಫ್ರೈ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ ಎಣ್ಣೆ ಕಾದಿದೆ. ಕಾದಿರುವಂಥ ಎಣ್ಣೆಗೆ ಒನ್ ಬೈ ಒನ್ ಫಿಶನ್ನು ಹಾಕ್ಕೊಳ್ತಾ ಇದ್ದೀನಿ.
ಸ್ನೇಹಿತರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕೂಡ ಆಗುತ್ತೆ, ರುಚಿಯಾಗಿ ಕೂಡ ಆಗುತ್ತೆ, ಹಾಗೂ ಈಸಿ ರೆಸಿಪಿ ಅಂತಲೂ ಹೇಳ್ಬೋದು. ಹೊರಗಡೆ ನಾವು ಫಿಶ್ ಕಬಾಬನ್ನು ತೆಗೆದುಕೊಂಡು ಬರ್ತೀನಿ ಅಂತ ಅಂದರೆ ತುಂಬ ಜಾಸ್ತಿ ಇರುತ್ತೆ ರೇಟು. ಈಗ ನೋಡಿ ಒಳ್ಳೆ ಕಲ್ಲರ್ ಬರೋ ತನಕ ನಾವಿದು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು. ಒಂದು ಸೈಡ್ ಆದ ನಂತರ ಇನ್ನೊಂದು ಸೈಡ್ ಈ ರೀತಿ ಮಗ್ಚ್ ಹಾಕ್ಕೊಳ್ಳಿ. ಚೆನ್ನಾಗಿ ಆಗಿದೆ. ಈಗ ಇದನ್ನು ತೆಗೆದುಬಿಟ್ಟು ಸರ್ವ್ ಮಾಡಿದ್ರೆ ಆಯಿತು. ಒನ್ ಆಫ್ ದ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್. ಆದಷ್ಟು ಹೊರಗಡೆ ಹೋಗ್ದೇ ಮನೇಲೇ ಮಾಡಲಿಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಈ ಹೊಸ ವರ್ಷನ ಮನೇಲೇ ಆಚರಣೆ ಮಾಡೋಣ. ಸೊ ಯಾಕಂದರೆ ನಾವು ಬದುಕಿದ್ರೆ ಮುಂದೆ ವರ್ಷ ಮಾಡ್ಕೋಬೋದು ಚೆನ್ನಾಗಿ. ಹಾಗಾಗಿ ನಾನು ಹೇಳ್ತಿರೋದು, ಯಾಕಂದರೆ ಇಂಥ ಕೋವಿಡ್ ಸಿಚುವೇಷನಲ್ಲಿ ಹೊರಗಡೆ ಹೋಗೋದು ತುಂಬ ಡೇಂಜರು. ಸೊ ಈಗ ಬಾಳೆ ಎಲೆ ಮೇಲ್ಗಡೆ ಸ್ವಲ್ಪ ಈರುಳ್ಳಿ, ಸೌತೆಕಾಯಿ, ಉಪ್ಪು, ಆನಂತರ ನಿಂಬೆಹಣ್ಣು, ಈಗ ಆಲ್ರೆಡಿ ಪೂರಿ ಮಾಡಿ ಇಟ್ಕೊಂಡಿದ್ದೆ, ಸೊ ಪೂರಿಗಳು, ಆನಂತರ ಚಿಕನ್ ಕರಿ, ನಾನು ಮಾಡಿದಂತಹ ಚಿಕನ್ ಕರಿ ಸೂಪರಾಗಿದೆ ಅಂತ ಹೇಳಿದ್ನಲ್ಲ, ಆ ಚಿಕನ್ ಕರಿ, ಆನಂತರ ಇಲ್ಲಿ ಬಿರಿಯಾನಿ ಅಂತೂ ನಮ್ಮ ಮನೇಲಿ ಎಲ್ಲರಿಗೂ ಕೂಡ ಇಷ್ಟ ಆಗೋಯ್ತು. ಈ ಬಿರಿಯಾನಿ ಎಲ್ಲರಿಗೂ ಫೇವ್ರೇಟ್ ಆಗೋಗಿದೆ. ಆನಂತರ ಈ ಪೆಪ್ಪರ್ ಚಿಕನ್ ಅಂತೂ ನಮ್ಮ ಮನೇಲಿ ಆಲ್ ಟೈಮ್ ಫೇವ್ರೇಟ್ ಬಿಡಿ. ಆನಂತರ ಫಿಶ್. ನೀವು ಕೂಡ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ. ಈಗ ಇದಕ್ಕೆ ರೈಸ್ ಕೂಡ ಇಟ್ಟಿದ್ದೀನಿ. ನಾನು ರಸಮ್ ಮಾಡಿರೋಂಥ ವಿಡಿಯೋ ಕೂಡ ಇದರಲ್ಲೇ ಹಾಕಿದ್ದೀನಿ, ಜಾಯಿನ್ ಮಾಡಿದ್ದೀನಿ. ಎಲ್ಲ ರೆಸಿಪಿಗಳನ್ನ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ತಿಳಿಸ್ಬೇಕಾಗಿ ಕೇಳ್ಕೊಳ್ತೀನಿ. ಮತ್ತಷ್ಟು ಈಸಿ ಹಾಗೂ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.